ಅವನ ದೃಷ್ಟಿನಾಗೆ ಅವನು ಹೇಳ್ತಾ ಇರೋದು ಸರಿಯಾಗಿ ಐತೆ. ಆದ್ರೆ ಒಬ್ಬ ತಾಯಿಯಾಗಿ ಊರಿಗೆ ನ್ಯಾಯ ಹೇಳೋ ದೊಡ್ಡ ವ್ಯಕ್ತಿಯಾಗಿ ಇನ್ನೊಬ್ರನ್ನ ಕೊಲ್ಲದು ತಪ್ಪು ಅಂತ ನನ್ನ ಮನ್ಸು ಹೇಳ್ತೈತೆ. ಕಾನೂನು ಇರುವಾಗ ನಾವು ಹೇಗೆ ಶಿಕ್ಷೆ ಕೊಡಕ್ಕಾಗತ್ತೆ? ಆದ್ರೆ ಅತ್ತೆ, ಇವಾಗ ಕಾನೂನು ನಮ್ಮ ಅಮ್ಮನ ಜೀವನ ಉಳಿಸ್ತಿಲ್ವಲ್ಲ. ಸುಮ್ಕಿರು. ಇಲ್ಲ ಮಿಸ್ಟರ್ ಗೋಪಾಲ್, ಅಮ್ಮ ಏನ್ ತಪ್ಪು ಮಾಡಿದಾಳೆ ಅಂತ ಇಷ್ಟೊಂದು ನೋವು ಅನ್ಭವಿಸ್ಬೇಕು? ಅವನ ಈ ಸ್ಥಿತಿಯಲ್ಲಿ ನನ್ ಕೈ ನೋಡಕ್ ಆಗ್ತಿಲ್ಲ. ಬಂಗಾರತೆ, ನಮ್ಮ ಅವನ ಈ ಸ್ಥಿತಿಗೆ ತಂದಿರೋ ಸಿಂಗರಮ್ಮನ ಸುಮ್ಕೆ ಬಿಡಬಾರ್ದು. ಕಾನೂನು ಶಿಕ್ಷೆ ಕೊಡೋ ಅಷ್ಟೊತ್ತಿಗೆ ಇನ್ನ ಏನೇನ್ ತೊಂದರೆ ಆಗುತ್ತೋ. ಜೈ ಪುಟ್ಟಕ್ಕ, ನಿನಗ್ ಚಟ್ಟ ಕಟ್ಟಿ ನಾನೀ ಪಟ್ಟಕ್ ಬಂದಾಯ್ತು ಕಣೆ. ಇನ್ ಮುಂದೆ ಇದೆಲ್ಲ ಈ ರಾಜೇಶ್ವರಿ ಕೋಟೆ ಕಣೆ. ನಾನಿರೋ ಜಾಗದಾಗೆ ನೀನಿರ್ಕೂಡ್ದು. ಓಯ್, ಏನ್ ಮುಖ ನೋಡ್ತಿದ್ಯಾ? ಆ ಪೋಟನ ಆಚೆಗೆ ಬಿಸಾಕು. ನಿನಗೆ ಹೇಳಿದ್ದು ಬಿಸಾಕು ಅಂದೆ. ಹೋಗು. ನಾನಿಲ್ಲಿ ಬಂದು ಈಟೊತ್ತಾಯ್ತು, ಕಾಪಿ ತಂದು ಕೊಡ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಅಮ್ಮ, ಇದು ಒಂದು ಕಾಪಿನ? ಏನ ಕಲಿನ ಪೊಲೀಸಿಗೆ ಒಪ್ಸಿದ್ರ? ಅದು ಅಳಿ ಅಂದ್ರೆ ದಿಟ್ಟ ಹೇಳಿ ಮಾವಯ್ಯ, ಆ ಕಲಿನ ನೀವು ಪೊಲೀಸರಿಗೆ ಒಪ್ಸಿದ್ರಾ? ಹೌದು ಕಂಟಿ ಅವ್ರೆ. ನಾನು ಅಪ್ಪಯ್ಯ ಕಲಿನ ಪೊಲೀಸರಿಗೆ ಒಪ್ಪಿಸಿದ್ವಿ. ಪ್ರಶಾಂತ್ ಕರ್ಕೊಂಡು ನಡೆಯೋಣ.
ನನಗೆ ಗೊತ್ತಿಲ್ಲದೆ ಈಟೆಲ್ಲ ಮಾಡಿದ್ದೀರಾ. ಅದು ಅಳಿಯಂದ್ರೆ ಕಲಿ ನಿಮ್ಮ ಕೈ ಸಿಕ್ಕಿದ್ರೆ ನೀವು ಅವ್ನ ಪಿರಾಣ ತೆಗೆದು ನಿಮ್ಗೆ ತೊಂದರೆ ಆಯ್ತದ ಅಂತ ನಾವು ಏನು ಮಾವಯ್ಯ ನೀವು? ಏನು ಸಾನವ್ರೆ, ನಾನು ಅವನಿಗೋಸ್ಕರ ಹಗಲು ರಾತ್ರಿ ಅಂತ ನೋಡಿದ್ರೆ ಹುಡುಕ್ತಿದ್ರೆ ನೀವು ಕೈಗೆ ಸಿಗ್ದಂಗೆ ತಗೊಂಡೋಗಿ ಆ ಪೊಲೀಸರಿಗೆ ಒಪ್ಸಿದ್ರಾ? ನಿಮಗ್ ತೊಂದರೆ ಆಗ್ಬಾರ್ದು ಅಂತ ನಾವ್ ಈ ಕೆಲ್ಸನ ಮಾಡಿದ್ದು. ನೀವು ಅವನ್ನ ಪೊಲೀಸಿಗೆ ಒಪ್ಸಿದ್ದಕ್ಕೆ ಎಂತ ತೊಂದರೆ ಆಯ್ತು ಅಂತ ನೀವೇ ನೋಡಿ. ಪುಟ್ಟವನ್ ಹಿಂಗಾಗಕ್ಕೆ ನೀವಿಬ್ರೇ ಕಾರಣ. ಮಗ ಯಾಕ್ಲ ಹಂಗೆ ಪಾಪ ಮಾಡ್ಕತ್ತೀಯ? ಅವ್ವ ನೀ ಸುಮ್ಕಿರವ್ವ, ನಿನ್ಗೆ ಗೊತ್ತಾಗಿಲ್ಲ. ನೀನಂತ ಮಾತು ತಗೊಂಡು ಕೈ ಕಟ್ಟಾಕಿ ಒಂಥರ ತೊಂದರೆ ಮಾಡಿದೆ. ಮತ್ತೆ ಇವರಿಬ್ರು ನನ್ನ ಮಗನ ನನ್ನಿಂದ ಬಚಾವ್ ಮಾಡಂಗೆ ಮಾಡಿ ಏನೂ ತೊಂದರೆ ಮಾಡೋರೆ. ಒಟ್ಟಲ್ಲಿ ನಿಮ್ಮಿಂದನೇ ಪುಟ್ಟ ಒಂದು ತೊಂದರೆ ಆಗಿರೋದು. ನಮ್ಮ ಉದ್ದೇಶ ಅದು ಹಾಗೆ. ಮಾತಾಬೇಡ. ಹೌದು, ನಾನು ಆಟೆಲ್ಲ ಹುಡುಕಿದ್ರು ಸಿಗ್ದಿರೋ ಕಲಿ ನಿಮ್ಗೆ ಹೆಂಗ್ ಸಿಗ್ತಾ? ಅದು ಅಳಿಯಂದ್ರೆ ಓಹೋ, ಈ ಮಳ್ಳಿನೇ ಈಟನ್ನೆಲ್ಲ ಮಾಡಿರೋದಾ?